ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಶತಮಾನಗಳ ಹೋರಾಟಕ್ಕೆ ಕಾಯುವಿಕೆಗೆ ಒಂದು ಅಂತಿಮ ತೆರೆ ಬೀಳೋ ಸಮಯ ಆಸನ್ನವಾಗ್ತಾ ಇದೆ. ಅಯೋಧ್ಯ ಮಂದಿರದ ಉದ್ಘಾಟನೆಗೆ ದಿನಗಣನೆ ಆರಂಭಗೊಂಡಿದೆ. ಅಯೋಧ್ಯ ಮಂದಿರದ ಮೊದಲ ಮಹಡಿಯ ಕೆಲಸ ಈಗಾಗಲೇ ಪೂರ್ಣಗೊಂಡಿದೆ. ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗಲಿರುವ ಬಾಲರಾಮನ ಮೂರ್ತಿ ಯಾವುದಾಗಬಹುದು ಅನ್ನೋ ಕುತೂಹಲಕ್ಕೆ ಕೂಡ ತೆರೆ ಬೀಳ್ತಾ ಇದೆ. ಅಲ್ಲಿ ಸುಂದರವಾದ ಒಂದು ಭವ್ಯವಾದ ಮಂದಿರವನ್ನು ನಿರ್ಮಾಣ ಮಾಡಿದ ಮೇಲೆ ಪ್ರತಿಷ್ಠಾಪನೆಯಾಗಲಿರುವ ರಾಮನ ಮೂರ್ತಿ ಕೂಡ ಅಷ್ಟೇ ಸುಂದರವಾಗಿರಬೇಕಲ್ವೇ? ಮೂರ್ತಿ ನಿರ್ಮಾಣದ ಕೆಲಸವನ್ನು 3 ಮಂದಿ ಶಿಲ್ಪಿಗಳಿಗೆ ಅಲ್ಲಿ ವಹಿಸಿಕೊಡಲಾಗಿತ್ತು. ಅದರಲ್ಲಿ ನಮ್ಮ ಕರ್ನಾಟಕದ 2 ಶಿಲ್ಪಿಗಳಿದ್ರು. ರಾಜಸ್ಥಾನದ ಒಬ್ಬ ಶಿಲ್ಪಿಗೆ ಕೂಡ ಆ ಮಹತ್ ಕಾರ್ಯದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿತ್ತು. ಈಗ ಮೂರ್ತಿ ಕೆತ್ತನೆಯ ಕೆಲಸವನ್ನು ಆ 3 ಮಂದಿ ಪೂರ್ಣಗೊಳಿಸಿದ್ದಾರೆ. ಆ 3 ಮೂರ್ತಿಗಳ ಪೈಕಿ ನಮ್ಮ ಕರ್ನಾಟಕದ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ನಿರ್ಮಾಣ ಮಾಡಿರುವ ಶಿಲ್ಪಕ್ಕೆ ಗರ್ಭಗುಡಿಯನ್ನು ಸೇರೋ ಅವಕಾಶ ಸಿಗ್ತಾ ಇದೆ ಅನ್ನೋ ಮಾಹಿತಿ ಹೊರಬೀಳ್ತಾ ಇದೆ. ಈ ವಿಷಯವನ್ನ ಸಚಿವ ಪ್ರಹ್ಲಾದ್ ಜೋಶಿ ತಮ್ಮ ಎಕ್ಸ್ ಖಾತೆ ಮೂಲಕ ಹೊರಹಾಕಿದ್ದಾರೆ. ಹಾಗಾದ್ರೆ ಈ ಅರುಣ್ ಯೋಗಿರಾಜ್ ಯಾರು? ಅವರಲ್ಲಿ ಕೆತ್ತನೆಗೆ ಬಳಸ್ತಾ ಇರೋ ಕಲ್ಲು ಯಾವುದು? ಆ ಮಂದಿರದ ಕೆಲಸ ಹೇಗಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಜನವರಿ 22 ಅನ್ನೋದು ಹತ್ತಿರ ಬರ್ತಿದ್ದ ಹಾಗೆ ಇಡೀ ದೇಶ ಮತ್ತು ಹೊರ ದೇಶಗಳಲ್ಲಿನ ರಾಮಭಕ್ತರಲ್ಲಿ ಏನೋ ಒಂಥರ ಉತ್ಸಾಹ ಚಿಮ್ಮೋದಕ್ಕೆ ಶುರುವಾಗಿದೆ. ಅವತ್ತು ಶ್ರೀರಾಮ ತನ್ನ ಜನ್ಮಭೂಮಿಯಲ್ಲಿ ವಿರಾಜಮಾನನಾಗ್ತಾ ಇದ್ದಾನೆ. ಅಲ್ಲಿ ರಾಮನಿಗಾಗಿ ಇಡೀ ಜಗತ್ತಿನ ರಾಮಭಕ್ತರ ದೇಣಿಗೆಯ ಹಣದಲ್ಲಿ ನಿರ್ಮಾಣಗೊಂಡಿರುವ ಭವ್ಯ ಮಂದಿರವನ್ನು ಪ್ರಧಾನಿ ನರೇಂದ್ರ ಮೋದಿ ಜನವರಿ 22ನೇ ತಾರೀಕು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಆ ಮಂದಿರದಲ್ಲಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರ ವಿಗ್ರಹಗಳು ರಾರಾಜಿಸುತ್ತವೆ. ಈ ದೇವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ರಾಮ ಜನ್ಮಭೂಮಿ ಟ್ರಸ್ಟ್ ಸಾಕಷ್ಟು ಶ್ರಮಪಟ್ಟಿದೆ. ಒಂದೇ ಒಂದು ಚೂರು ಕಬ್ಬಿಣವನ್ನು ಕೂಡ ಬಳಸದೆ ಕೇವಲ ಕಲ್ಲು ಹಾಗೂ ಕಾಂಕ್ರೀಟ್ನಿಂದ 100 ವರ್ಷಗಳ ಕಾಲ ಬಾಳಿಕೆ ಬರುವಂತಹ ಒಂದು ಅದ್ಭುತವಾದ ಕಟ್ಟಡವನ್ನು ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ನಾಗರ ಶೈಲಿಯಲ್ಲಿ ನಿರ್ಮಾಣವಾಗ್ತಾ ಇರುವ ಈ ದೇವಾಲಯದ ಗರ್ಭಗುಡಿಯಲ್ಲಿ ಇಡಲಾಗುವ ವಿಗ್ರಹಗಳನ್ನು ಕೂಡ ಅತ್ಯಂತ ಸೂಕ್ತವಾಗಿ ಆಯ್ಕೆ ಮಾಡುವ ಪ್ರಕ್ರಿಯೆಯಲ್ಲಿ ನಡೆದಿದೆ. ಅಲ್ಲಿ ವಿಗ್ರಹ ಕೆತ್ತನೆಗೆ ಅಂತಲೇ ದೇಶದ ನಾನಾ ಭಾಗಗಳಿಂದ ಕಲ್ಲುಗಳನ್ನು ತರಿಸಲಾಯಿತು. ನೇಪಾಳದಿಂದ ಸಾಲಿಗ್ರಾಮ ಶಿಲೆ ಬಂತು. ನಮ್ಮ ಕರ್ನಾಟಕದ ಕಾರ್ಕಳದಿಂದ ಕೃಷ್ಣ ಶಿಲೆಯನ್ನು ಕೂಡ ಅಯೋಧ್ಯೆಗೆ ತೆಗೆದುಕೊಂಡು ಹೋಗಲಾಯಿತು. HD ಕೋಟೆಯಿಂದ ಕಪ್ಪು ಶಿಲೆಯನ್ನು ಅಲ್ಲಿಗೆ ತರಿಸ್ಕೊಳ್ಳಲಾಯಿತು. ಆ ಬಳಿಕ ಅತ್ಯುತ್ತಮವಾದ ಕಲ್ಲುಗಳನ್ನು ಅಲ್ಲಿ ಆಯ್ಕೆ ಮಾಡಿ ಈ 3 ಮಂದಿ ಶಿಲ್ಪಿಗಳಿಂದ ರಾಮಲಲ್ಲಾನ ಒಂದು ಸುಂದರವಾದ ವಿಗ್ರಹವನ್ನು ಕೆತ್ತಿಸುವ ಕೆಲಸವನ್ನು ಆರಂಭ ಮಾಡಲಾಯಿತು. ಆ ಬಳಿಕ ಅವುಗಳಲ್ಲಿ ಯಾವುದನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋದಕ್ಕೆ ಒಂದು ತಜ್ಞರ ಕಮಿಟಿಯನ್ನು ರಚಿಸಲಾಯಿತು. ಈ 3 ವಿಗ್ರಹಗಳಲ್ಲಿ ಒಂದು ವಿಗ್ರಹವನ್ನು ಮಾತ್ರ ರಾಮ ಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸೋದಕ್ಕೆ ಸೆಲೆಕ್ಟ್ ಮಾಡೋ ಹಾಗೆ ಅಲ್ಲಿ ವ್ಯವಸ್ಥೆಯನ್ನು ಮಾಡಲಾಯಿತು. ಈಗ ಆ ವಿಗ್ರಹ ನಿರ್ಮಾಣದ ಕೆಲಸ ಪೂರ್ಣಗೊಂಡಿದೆ. ಜನವರಿ 22ನೇ ತಾರೀಕು ಅಂತಿಮವಾಗಿ ಆಯ್ಕೆಯಾದ ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಕೂಡ ಆಗುತ್ತೆ. ಇನ್ನುಳಿದ 2 ವಿಗ್ರಹಗಳನ್ನು ಗೌರವಪೂರ್ವಕವಾಗಿ ಅಲ್ಲಿಡ್ತಾರೆ. ಈಗ ಅಂತಿಮವಾಗಿ ಅರುಣ್ ಅವರು ಕೆತ್ತಿರುವ ವಿಗ್ರಹವನ್ನು ರಾಮ ಮಂದಿರದ ಟ್ರಸ್ಟ್ ಫೈನಲ್ ಮಾಡಿದೆ. ಈ ವಿಷಯವನ್ನು ಎಕ್ಸ್ ಖಾತೆಯಲ್ಲಿ ಸ್ಪಷ್ಟಪಡಿಸಿರುವ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅರುಣ್ ಯೋಗಿರಾಜ್ಗೆ ಶುಭಾಶಯಗಳನ್ನು ಕೂಡ ಕೋರಿದ್ದಾರೆ. ಇನ್ನು ಅರುಣ್ ಕೆತ್ತಿರುವ ರಾಮನ ವಿಗ್ರಹ ಬಾಲರಾಮನದ್ದಾಗಿದೆ. ಅದಕ್ಕೆ ಮೈಸೂರಿನ HD ಕೋಟೆ ಬಳಿಯ ಕಲ್ಲನ್ನು ಬಳಕೆ ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಈಗ ಹೊರಬೀಳ್ತಾ ಇದೆ. ಇನ್ನು ಈ ಅರುಣ್ ಹಿಂದೆ ಕೂಡ ಸಾಕಷ್ಟು ಗಮನಾರ್ಹ ಕೆಲಸಗಳನ್ನು ಮಾಡಿದ್ದಾರೆ. ಅರುಣ್ ಅವರ ಕುಟುಂಬ ತಲೆತಲಾಂತರಗಳಿಂದ ಕೂಡ ಶಿಲ್ಪಗಳನ್ನು ತಯಾರಿಸುವುದರಲ್ಲಿ ಪ್ರಖ್ಯಾತಿಯನ್ನು ಗಳಿಸ್ಕೊಂಡಿರೋ ಕುಟುಂಬ. ಇವರ ತಾತ ಬಸವಣ್ಣ ಶಿಲ್ಪಿ ಮೈಸೂರು ಸಂಸ್ಥಾನದಲ್ಲಿ ಅತ್ಯಂತ ಪ್ರಸಿದ್ಧ ಶಿಲ್ಪಿಯಾಗಿದ್ದರು. ಅವರಿಗೆ ಮೈಸೂರು ಸಂಸ್ಥಾನದ ಆಶ್ರಯ ಕೂಡ ಇತ್ತು, ಅಂದರೆ ರಾಜಾಶ್ರಯದಲ್ಲಿದ್ದ ಶಿಲ್ಪಿಯಾಗಿದ್ದರು. ಹೀಗಾಗಿ ಯೋಗರಾಜ್ ಅವರ ತಂದೆ ಕೂಡ ಶಿಲ್ಪಕಲೆಯ ಬಗ್ಗೆ ಆಸಕ್ತಿಯನ್ನು ಬೆಳೆಸ್ಕೊಂಡ್ರು ಮತ್ತು ಅವರು ಕೂಡ ಅತ್ಯದ್ಭುತವಾದ ಶಿಲ್ಪಿ ಅನ್ನಿಸ್ಕೊಂಡ್ರು. ಅದು ರಕ್ತಗತವಾಗಿ ಯೋಗರಾಜ್ ಅವರಿಗೆ ಕೂಡ ಶಿಲ್ಪಕಲೆಯಲ್ಲಿ ಆಸಕ್ತಿಯನ್ನು ಮೂಡಿಸ್ತು. 2008ರಲ್ಲಿ MBA ಪದವಿಯನ್ನು ಪಡೆದ ಯೋಗಿರಾಜ್ ಕಂಪನಿಯೊಂದರಲ್ಲಿ ಕೆಲಸ ಮಾಡುವ ಅವಕಾಶವನ್ನು ಕೂಡ ಗಿಟ್ಟಿಸ್ಕೊಂಡಿದ್ರು. ಆದರೆ ಶಿಲ್ಪಕಲೆ ಅನ್ನೋದು ಅವರನ್ನು ಸೆಳೀತಾ ಇತ್ತು. ಅವರು ಅತ್ಯದ್ಭುತ ಕಲಾವಿದರೂ ಆಗಿದ್ದರು. ಹೀಗಾಗಿ ಅವರು ಯಾವುದೇ ಕೆಲಸವನ್ನು ಮಾಡದೆ ಕುಲವೃತ್ತಿಗೆ ಅಂಕಿತಗೊಂಡರು, ಶಿಲ್ಪಕಲೆಯನ್ನು ಆರಂಭ ಮಾಡಿದರು.
ಈ ಶಿಲ್ಪಕಲೆ ಯೋಗಿರಾಜ್ ಅವರಿಗೆ ಸಾಕಷ್ಟು ಖ್ಯಾತಿಯನ್ನು ಕೊಟ್ಟಿದೆ. ಇಂಡಿಯಾ ಗೇಟ್ ಬಳಿಯ ವೀರ್ ಜವಾನ್ ಜ್ಯೋತಿಯ ಬಳಿ ಸುಮಾರು 30 ಅಡಿ ಎತ್ತರದ ಸುಭಾಷ್ ಚಂದ್ರ ಬೋಸ್ ಅವರ ಶಿಲ್ಪವನ್ನು ಯೋಗಿರಾಜ್ ಅವರು ನಿರ್ಮಾಣ ಮಾಡಿದ್ದಾರೆ. ಹಾಗೆ ಕೇದಾರನಾಥದಲ್ಲಿ ಶಂಕರಾಚಾರ್ಯರ ಅತ್ಯದ್ಭುತವಾದ ಸುಂದರವಾದ ಜೀವಕಳೆಯಿಂದ ಮೈದಳೆದಂತೆ ಕಾಣುವಂತಹ ಶಂಕರಾಚಾರ್ಯರ ಮೂರ್ತಿ ಕೂಡ ಯೋಗಿರಾಜ್ ಅವರ ಕೈಯಲ್ಲಿ ನಿರ್ಮಾಣಗೊಂಡಿದೆ. ಹಾಗೆ ಮೈಸೂರಲ್ಲಿ ಕೂಡ 21 ಅಡಿ ಎತ್ತರದ ಆಂಜನೇಯನ ಮೂರ್ತಿಯನ್ನು ನಿರ್ಮಾಣ ಮಾಡಿರೋ ಯೋಗಿರಾಜ್ ಸದ್ಯಕ್ಕೆ ಭಾರತದಲ್ಲಿನ ಅತ್ಯಂತ ಪ್ರಸಿದ್ಧ ಶಿಲ್ಪಿಗಳಲ್ಲಿ ಒಬ್ಬರು ಅನ್ನಿಸ್ಕೊಂಡಿದ್ದಾರೆ. ಆದರೆ ಈಗ ರಾಮ ಮಂದಿರಕ್ಕೆ ಇವರು ಕೆತ್ತಿರೋ ಶಿಲ್ಪ ಆಯ್ಕೆಯಾದ ಹಿನ್ನೆಲೆಯಲ್ಲಿ ಯೋಗಿರಾಜ್ ಅವರ ಕೀರ್ತಿ ಮತ್ತಷ್ಟು ಹೆಚ್ಚಾಗ್ತಾ ಇದೆ. ಅವರು ವಿಶ್ವಪ್ರಖ್ಯಾತಿಯನ್ನು ಪಡ್ಕೊಳ್ಳೋದ್ರಲ್ಲಿ ಯಾವ ಅನುಮಾನಗಳು ಇಲ್ಲ. ಗೆಳೆಯರೆ, ಕರ್ನಾಟಕ ಅನ್ನೋದು ಶಿಲ್ಪಕಲೆಯ ತವರು. ಇಡೀ ದೇಶದಲ್ಲಿ ಸಾಕಷ್ಟು ಅದ್ಭುತ ದೇವಾಲಯಗಳಿರೋದು ಕರ್ನಾಟಕದಲ್ಲಿ. ಜಗತ್ತಿನ ಶಿಲ್ಪಕಲಾ ಸ್ಮಾರಕಗಳು ಅಂತ ಬಂದಾಗ ಕರ್ನಾಟಕಕ್ಕೆ ಅದರದ್ದೇ ಆದ ಸ್ಥಾನ ಇದೆ. ನಮ್ಮ ಹೊಯ್ಸಳ ಶಿಲ್ಪಗಳ ಮುಂದೆ ಇಡೀ ಜಗತ್ತಿನ ಎಲ್ಲ ಶಿಲ್ಪಕಲೆ ಕೂಡ ಒಂದು ಸ್ವಲ್ಪ ಮಟ್ಟಿಗೆ ಡಲ್ ಹೊಡೆಯುತ್ತೆ ಅಂದರೆ ಖಂಡಿತ ತಪ್ಪೇನಲ್ಲ. ಶತಮಾನಗಳಿಂದಲೂ ಕೂಡ ಶಿಲ್ಪಕಲೆಯ ತವರು ಅನ್ನಿಸ್ಕೊಂಡಿರೋ ಕರ್ನಾಟಕದಲ್ಲಿ ಈಗಲೂ ಕೂಡ ಸಾಕಷ್ಟು ಶಿಲ್ಪಿಗಳ ಕುಟುಂಬಗಳಿವೆ. ಅವರು ಆ ಕಲೆಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅಂಥ ಕುಟುಂಬದಿಂದ ಬಂದ ಅರುಣ್ ಯೋಗಿರಾಜ್ ಈಗ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ವಿಗ್ರಹವನ್ನು ನಿರ್ಮಾಣ ಮಾಡೋ ಮೂಲಕ ಒಂದು ಅತ್ಯದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ಈ ಮೂಲಕ ಇಡೀ ಕರ್ನಾಟಕಕ್ಕೆ ಯೋಗಿರಾಜ್ ಕೀರ್ತಿಯನ್ನು ತರ್ತಾ ಇದ್ದಾರೆ. ಇದು ಗೆಳೆಯರೆ, ರಾಮ ಮಂದಿರದ ಗರ್ಭಗೃಹದಲ್ಲಿ ಸ್ಥಾಪನೆಯಾಗ್ತಾ ಇರುವ ರಾಮಲಲ್ಲಾನ ಮೂರ್ತಿಯ ಕುರಿತಾದ ಒಂದಷ್ಟು ಮಾಹಿತಿ. ಹಾಗೆ ಶ್ರೀರಾಮನ ಮಂದಿರಕ್ಕಾಗಿ ಒಂದು ಅತ್ಯದ್ಭುತವಾದ ಸುಂದರವಾದ ಬಾಲರಾಮನ ವಿಗ್ರಹವನ್ನು ನಿರ್ಮಾಣ ಮಾಡಿಕೊಟ್ಟಿರುವ ಶಿಲ್ಪಿಯ ಕೈಚಳಕಕ್ಕೆ ಒಂದು ನಮಸ್ಕಾರವನ್ನು ತಿಳಿಸ್ತಾ, ಕರ್ನಾಟಕದ ಕೀರ್ತಿ ಮತ್ತಷ್ಟು ಹೆಚ್ಚಾಗಲಿ. ರಾಮ ಮಂದಿರ ಇಡೀ ಜಗತ್ತಿನ ನಾನಾ ದೇಶಗಳ ರಾಮ ಭಕ್ತರನ್ನು ತನ್ನತ್ತ ಆಕರ್ಷಿಸಲಿ ಮತ್ತು ಅವರೆಲ್ಲರ ಹೃದಯಗಳಲ್ಲಿ ಭಕ್ತಿಯ ಸಿಂಚನವನ್ನು ಉಂಟು ಮಾಡಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.